ನಮಸ್ಕಾರ ಎಲ್ಲರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ವೇಕ್ಷೇಮ ಸೌಖ್ಯ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕ್ ಟಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ. ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ಮ್ಯಾಚಿನ ಬಗ್ಗೆ ಮಾತಾಡೋ ಮುಂಚೆ ಪಟಕ್ ಅಂತ ನಿನ್ನೆ ಮ್ಯಾಚಿನ ಬಗ್ಗೆ ಒಂದು ಸ್ವಲ್ಪ ಮಾತಾಡಿ ಬರ್ತೇನೆ, ಆಯಿತಾ? ಜಾಸ್ತಿ ಹೊತ್ತು ಮಾತಾಡೋದಿಲ್ಲ. ನಿನ್ನೆ ಮ್ಯಾಚ್ ಅಪ್ಲೋಡ್ ಆದ ಕೂಡಲೇ, ಅಂದರೆ ಮುಂಬೈ ವರ್ಸಸ್ CSK ಮ್ಯಾಚ್ ಇದು ವಿಡಿಯೋ ಅಪ್ಲೋಡ್ ಆದ ಕೂಡಲೇ ಒಂದಿಷ್ಟು ಕಮೆಂಟ್ ನೋಡಿದೆ. ಕಮೆಂಟ್ ನೋಡಿ ಅಂದರೆ ಒಂದು 15 ನಿಮಿಷ ನೋಡ್ತೇನೆ ಕಮೆಂಟ್ಸ್ ಯಾವ ಥರ ಬರ್ತದೆ ಅಂತ. ಒಂದು ವಿಷಯದ ಬಗ್ಗೆ ಈಗ ಸವಿಸ್ತಾರವಾಗಿ ಅಥವಾ ಚಿಕ್ಕದಾಗಿ ನಾನು ಮಾತಾಡಿ ಬಿಡ್ತೇನೆ. ನಮಗೆ 32 ವರ್ಷ, ನಾವು ಸುಮಾರು ವರ್ಷಗಳಿಂದ ಕ್ರಿಕೆಟ್ ನೋಡಿಕೊಂಡು ಬಂದಿದ್ದೀವಿ. ಕ್ರಿಕೆಟ್ ಆಡಿದ್ಕಿಂತ ಜಾಸ್ತಿ ಕ್ರಿಕೆಟ್ ನೋಡಿದ್ದೇ ಜಾಸ್ತಿ, ಆಯಿತಾ? ನನಗೆ ಈ ಒಂದು ನಮ್ಮ ವಿಡಿಯೋದಲ್ಲಿ ಯಾವ ಏಜ್ ಸೆಕ್ಷನ್ ಆಫ್ ಪೀಪಲ್ ಜಾಸ್ತಿ ಜನ ನೋಡೋದಂತ ಗೊತ್ತಿಲ್ಲ. ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಸಿಗ್ತದೆ ನನಗೆ. ನನ್ನ ಏಜ್ ಗ್ರೂಪ್ ಅವರು ನೋಡ್ತಾ ಇರ್ಬೋದು, 90s ಕಿಡ್ಸ್ ನೋಡ್ಬೋದು, ಅಥವಾ ಈ ಟೀನೇಜ್ ಹುಡುಗರು ಜಾಸ್ತಿ ಜನ ನೋಡುವವರು ಇರ್ಬೋದು, ಈ ಜೆನ್ಸಿ ಕಿಡ್ಸ್ ಅಂತೆಲ್ಲ ಹೇಳ್ತಾರಲ್ಲ. ಅನ್ಫಾರ್ಚುನೇಟ್ಲಿ ನಮ್ಮ ದೇಶದಲ್ಲಿ ಎಂತ ಅಂದರೆ, ಕ್ರಿಕೆಟನ್ನು ಇಷ್ಟಪಡೋದಕ್ಕಿಂತ ಕ್ರಿಕೆಟರ್ಸನ್ನು ಇಷ್ಟಪಡುವಂಥ ವರ್ಗಗಳು ಒಂದಿಷ್ಟಿವೆ. ಅಂದರೆ ವ್ಯಕ್ತಿ ಪೂಜೆ. ಕೊಹ್ಲಿಯೇ ಗ್ರೇಟ್, ಕೊಹ್ಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಇನ್ನೊಂದು ವರ್ಗ ಉಂಟು, ಹಿಟ್ ಮ್ಯಾನೇ ಗ್ರೇಟ್, ಮತ್ತೆ ಎಲ್ಲರೂ ಸಹ ವೇಸ್ಟ್. ಕೆಲವರು ಧೋನಿಯೇ ಗ್ರೇಟ್, ಧೋನಿ ಬಿಟ್ಟರೆ ಪ್ರಪಂಚ ಅಂದರೆ ಕ್ರಿಕೆಟೇ ಇಲ್ಲ. ಆ ಒಂದು ಅಂದರೆ ವ್ಯಕ್ತಿ ಪೂಜೆ ಮಾಡುವಂಥ ವರ್ಗ. ಅವರನ್ನು ಮೆಚ್ಚಿಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಬೇಕಾದಾಗೆ ಮಾತಾಡಬೇಕು. ಸ್ವಲ್ಪ ಆಚೆ ಎಂಥವ್ರು ಮಾತಾಡಿದರೆ ಇವನು ಸರಿ ಇಲ್ಲ, ಇವನ ಚಾನಲ್ ಸರಿ ಇಲ್ಲ, ಸಬ್ಸ್ಕ್ರೈಬ್ ಮಾಡುವ ಬಾಯ್ ಅಂಥವ್ರು ಅನ್ಸಬ್ಸ್ಕ್ರೈಬ್ ಮಾಡಿದರೆ ಎಂಥದ್ದು ಆಗೋದಿಲ್ಲ ಮಾರ್ರೆ. ಅಂದರೆ ಒಳ್ಳೆಯದೇ. ಆ ಥರದವ್ರು ಬೇಡ ಮಾರ್ರೆ. ಆ ರೇಂಜಿಗೆ ಟಾಕ್ಸಿಕ್ ಪೀಪಲ್ಲೇ ಬೇಡ ಈ ಚಾನಲ್ಲಿಗೆ. ಅದೊಂದು ಮಾತಾಡ್ಬೇಕಂತಿದೆ. ಯಾಕೆ ಅಂತಂದರೆ, ಒಂದಿಷ್ಟು ಕಮೆಂಟ್ ಸೆಕ್ಷನ್ ಬಂದಿತ್ತು. ಏನು ರೋಹಿತ್ ಶರ್ಮಾ ಸ್ಟ್ರೈಕ್ ರೇಟ್ ಬಗ್ಗೆ ಮಾತಾಡಲಿಲ್ಲ, ಕೊಹ್ಲಿ ಅವರ ಸ್ಟ್ರೈಕ್ ರೇಟ್ ಬಗ್ಗೆ ಮಾತ್ರ ಮಾತಾಡೋದು ನೀವು, ಹಾಗೆ ಹೀಗೆ ಅಂತ. ಕೊಹ್ಲಿ ಅವರು 67 ಬಾಲಿಗೆ 100 ರನ್ ಹೊಡೆದ್ರು. ರೋಹಿತ್ ಶರ್ಮಾ ಅವರು 63 ಬಾಲಿಗೆ 105 ರನ್ ಹೊಡೆದ್ರು. ಕರೆಕ್ಟಾ? ರಾಜಸ್ಥಾನ ವಿರುದ್ಧ ಕೊಹ್ಲಿ ಅವರು 100 ಹೊಡೆದಾಗ ಆ ವಿಡಿಯೋದಲ್ಲಿ ಹೇಳಿದೆ, ಕೊಹ್ಲಿ ಅವರು 67 ಬಾಲಿಗೆ 100 ಬದಲು 60 ಬಾಲಿಗೆ 100 ಹೊಡೆದಿದ್ರೆ ಒಳ್ಳೇದಿತ್ತು ಮಾರ್ರೆ ಅಂತ. ಎಲ್ಲಿ ಕೂಡ ಕೊಹ್ಲಿ ಸ್ವಾರ್ಥಿ ಅಂತಲೇ ಹೇಳಲಿಲ್ಲ. ನೀವು ಆ ಥರ ತಗೊಂಡ್ರೆ ನಾ ಜವಾಬ್ದಾರ ಅಲ್ಲ. ಯಾಕೆ ನಾನು ಆ ಮಾತು ಹೇಳೋದು ಅಂತಂದರೆ, ಕೊಹ್ಲಿ ಅವರು ಆಡ್ತಿರೋದು ನಮ್ಮ RCBಗೆ. ನಮ್ಮ RCBಯ ಬೌಲಿಂಗ್ ನಮಗೆ ಗೊತ್ತುಂಟಲ್ಲ, ಎಷ್ಟು ಹೊಡೆದ್ರೂ ಕಡಿಮೆ. RCBಯಲ್ಲಿ ಆಡ್ತಿರುವಾಗ ಕೊಹ್ಲಿ ಅವರು ಎಷ್ಟು ಹೊಡೆದ್ರೂ ಕಡಿಮೆ ಅಂತ ಅನ್ನಿಸ್ತದೆ. ಯಾಕಂದರೆ ನಮ್ಮದು ಬೌಲಿಂಗ್ ಹಾಗೆ ಉಂಟು. 197 ಹೊಡೆದ್ರೆ ಸಹ 15 ನಾವು ಮ್ಯಾಚನ್ನು ಮುಗಿಸಿಕೊಡುವಂಥ ನಮ್ಮ ಬೌಲಿಂಗ್ ಪಡೆ. ಸೊ ಅದರಿಂದ ಹೇಳೋದು ಅಷ್ಟೇ ಹೊರತಾಗಿ, ಎಲ್ಲಿಯಾದರೂ ಅಪ್ಪಿತಪ್ಪಿ ಕೊಹ್ಲಿ ಅವರು CSKಗೆ ಆಡ್ತಾಯಿದ್ರೆ 67 ಬಾಲಿಗೆ 100 ಸಾಕು. ಹೇಗಾದರೂ ಮಾಡಿ ಡಿಫೆಂಡ್ ಮಾಡ್ತಾರೆ CSK ಬೌಲರ್ಸು. ನಮ್ಮ ಬೌಲಿಂಗ್ ಹಾಗೆ ಉಂಟಲ್ಲ, ಅದಕ್ಕೋಸ್ಕರ ನಾವು ಹೇಳೋದಷ್ಟೇ. ಆ್ಯಂಡ್ ಅವರು 39 ಬಾಲಿಗೆ 50 ರನ್ ಹೊಡೆದಿದ್ರು RR ಮೇಲೆ. ಮತ್ತು 67 ಬಾಲಿಗೆ 100 ಆಯಿತು ಬಿಡಿ. ಅದು ಆ 39 ಬಾಲು 50 ಬದಲು 30 ಬಾಲಿಗೆ 50 ರನ್ ಹೊಡೆದ್ರೆ 9 ಬಾಲ್ ಉಳಿತದೆ. ಆ 9 ಬಾಲ್ ಇನ್ನೂ ಸಹ ಜಾಸ್ತಿ ರನ್ ಬರ್ಬೋದು. ಅವರಿಗೆ ಸಹ ಒಳ್ಳೆಯದೇ, ತಂಡಕ್ಕೆ ಸಹ ಒಳ್ಳೆಯದೇ ಅಂತ ಹೇಳೋದು ಹೊರತು, ಇವನಿಗೆ ಕೊಹ್ಲಿ ಅಂದರೆ ಆಗೋದಿಲ್ಲ, ರೋಹಿತ್ ಶರ್ಮಾ ಅಂದರೆ ಆಗ್ತದೆ. ನನಗೆ ಎಲ್ಲರೂ ಸಹ ಇಷ್ಟ ಮಾರೆ. ಕೊಹ್ಲಿ ವರ್ಸಸ್ ರೋಹಿತ್ ಶರ್ಮಾ ಅಂತ ಹೇಳಿದರೆ ನಾನು 50 ಕೊಹ್ಲಿ 50 ರೋಹಿತ್ ಶರ್ಮಾ ಅಂತ ಹೇಳ್ತೇನೆ. ನಾನು ಇಬ್ಬರು ಸಹ ನನಗೆ ಭಯಂಕರ ಇಷ್ಟ. ಮತ್ತು ಇಬ್ಬರ ಫ್ಯಾನ್ಸ್ ಸಹ ನನಗೆ ಸಬ್ಸ್ಕ್ರೈಬ್ ಆಗಲಿ, ವ್ಯೂಸ್ ಜಾಸ್ತಿ ಬರಲಿ, ಅದಕ್ಕೆಲ್ಲ ಹೇಳೋದಿಲ್ಲ. ನಾವು ವ್ಯೂಸಿಗೆಲ್ಲ ವೀಡಿಯೋ ಮಾಡೋದಲ್ಲ, ಆಯಿತಾ? ಅಲ್ಲ, ವ್ಯೂಸ್ ಬಂದರೆ ಖುಷಿಯೇ ಮಾರ್ರೆ, ಖುಷಿ ಆಗೋದಿಲ್ಲ ಅಂತ ಸಹ ಹೇಳೋದಿಲ್ಲ. ಬಟ್ ಶಾರ್ಟ್ಕಟ್ ರೂಟೆಲ್ಲ ಹಿಡಿಯೋದಿಲ್ಲ ವ್ಯೂಸ್ ಬರಲಿಕ್ಕೋಸ್ಕರ. ನನಗೆ ಅಂದರೆ ಈ ಜಗಳ ಬಿಡಬೇಕು ಅಂತ ಆ ಒಂದು ಮನಸ್ಥಿತಿ ಬರಬೇಕು ಎಲ್ರಿಗೆ ಸಹ. ಈ ಜಗಳ ಬಿಟ್ಟು ಕ್ರಿಕೆಟ್ ನೋಡೋದು. ಕ್ರಿಕೆಟರ್ಸಿಗೆ ಎಲ್ಲರೂ ಸಹ ಫ್ರೆಂಡ್ಸೇ. ಏನು ಕೊಹ್ಲಿ ಮತ್ತು ರೋಹಿತ್ ಶರ್ಮಾಗೆ ಏನು ಜಗಳ ಇಲ್ಲ, ಅವರಿಬ್ಬರು ಫ್ರೆಂಡ್ಸೇ. ಕೊಹ್ಲಿ ಧೋನಿಯ ಬಾಂಧವ್ಯ ನಿಮಗೆ ಗೊತ್ತುಂಟು. ಬಟ್ ಫ್ಯಾನ್ಸ್ ಮಾತ್ರ ಯಾಕೆ ಹೀಗೆ ಅಂತ ಅರ್ಥವೇ ಆಗೋದಿಲ್ಲ. ಕೆಲವು ಸೈಕ್ ಆಗ್ತದೆ. ಎಂತ ಮರೆ, ಕ್ರಿಕೆಟರ್ಸ್ ನಡುವೆ ಎಂತ ಸಹ ಇಲ್ಲ, ಈ ಫ್ಯಾನ್ಸ್ ಯಾಕೆ ಹೀಗೆ ಮಾತಾಡೋದು ಅಂತ. ಕೆಲವೊಂದ್ಸಲ ಗೌತಮ್ ಗಂಭೀರ್ ಕರೆಕ್ಟಾಗೇ ಹೇಳ್ತಾರೆ, ನಮ್ಮ ದೇಶದಲ್ಲಿ ವ್ಯಕ್ತಿ ಪೂಜೆ ಜಾಸ್ತಿ ಅಂತ. ಅವ್ರು ಹೇಳುವ ಟೋನು ಅದು ಕೆಲವರಿಗೆ ಇಷ್ಟ ಆಗೋದಿಲ್ಲ. ಆದ್ದರಿಂದ ಇವನಿಗೆ ತಿಕಾವುರಿ ಹಾಗೆ ಹೀಗೆ, ಗೌತಮ್ ಗಂಭೀರ್ಗೆ ಗೌತಮ್ ಗಂಭೀರ್ ಫ್ಯಾಕ್ಟೇ ಹೇಳೋದು ಮೋಸ್ಟ್ ಆಫ್ ದ ಟೈಮ್ಸ್. ಬಟ್ ಎಂತ ಮಾಡೋದು, ಅದನ್ನು ಯೋಚನೆ ಮಾಡಿಕೊಳ್ಳುವಂಥ ಶಕ್ತಿ ಇಲ್ಲ ಮಾರ್ರೆ ನಮ್ಮ ಆಡಿಯನ್ಸಿಗೆ. ನಮ್ಮ ಕರ್ಮ. ಸ್ವಲ್ಪ ಜಾಸ್ತಿ ಆಯಿತು ಮಾತು. ನಾನು ಎನಿವೇಸ್ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೇನೆ ಯಾವ ಸೆಕ್ಷನಿಂದ ಮ್ಯಾಚಿದ ಬಗ್ಗೆ ಸ್ಟಾರ್ಟ್ ಆಗ್ತದೆ ಅಂತ. ಮ್ಯಾಚ್ SRH ವಿರುದ್ಧ ನಮ್ಮ ಮ್ಯಾಚ್ ಉಂಟು. ನೆಕ್ಸ್ಟ್ 3 ಮ್ಯಾಚ್ಗಳು ನಮ್ಮದು. SRH KKR SRH. ಗೊತ್ತಾಯ್ತಲ್ಲ ಯಾವ ಸ್ಥಿತಿಗೆ ನಮ್ಮ ತಂಡ ತಲುಪಿದೆ ಅಂತ. ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ RCB ತಂಡ. SRH ಮೇಲೆ ಆಡ್ತದೆ, ನೆಕ್ಸ್ಟ್ KKR ಮೇಲೆ ಆಡ್ತದೆ, ಮತ್ತೆ ಪುನಃ SRH. 3 ಮ್ಯಾಚ್ಗಳಲ್ಲಿ ನನಗೆ ಒಂದೇ ಟೆನ್ಷನ್, ಫಸ್ಟ್ ಇಲ್ಲಿಯರ್ ಬೌಲಿಂಗ್ ಸಿಕ್ಕಿದರೆ 277 ಭಾರಿ ಡೇಂಜರಲ್ಲಿ ಉಂಟು. 300 ರನ್ ಆಗ್ತದ ಅಂತ. ಅದು ಸಹ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಆಗ್ತಾ ಇರೋದ್ರಿಂದ 277
ಸಹ ಜಾಸ್ತಿ SRH ಹೊಡೆದ್ರೆ ಆಶ್ಚರ್ಯ ಇಲ್ಲ. ನಾನು ಈಗಲೇ ಹೇಳ್ತೇನೆ, ಆಶ್ಚರ್ಯ ಇಲ್ಲ. ನಮ್ಮದು ಬೌಲಿಂಗ್ ಲೈನಪ್ ಹಾಗೆ ಉಂಟು, ಎಂತ ಮಾಡಲಿಕ್ಕೂ ಆಗೋದಿಲ್ಲ. ಅಂದರೆ 277ಕ್ಕಿಂತ ಜಾಸ್ತಿ ಹೊಡೆದ್ರೆ ನಾವು ಮತ್ತೆ ಪುನಃ ಬೌಲಿಂಗ್ ಪಡೆಯನ್ನು ಬೈತಾ ಕುತ್ಕೊಳ್ಳೋದಿಲ್ಲ. ಎಕ್ಸ್ಪೆಕ್ಟೆಡ್. ಲಾಸ್ಟ್ ಮ್ಯಾಚ್ ನೋಡಿ ಗೊತ್ತಾಯಿತು, 277 ಡೇಂಜರಲ್ಲಿ ಉಂಟಂತ. ಸೊ ಆದ್ದರಿಂದ ರಿಕ್ವೆಸ್ಟ್ ಮಾಡೋದು SRHಗೆ, ಟಾಸ್ ವಿನ್ ಆದರೆ ದಯವಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಬೇಡಿ, ನಮಗೆ ಕೊಡಿ. ಫಸ್ಟ್ ನಾವು ಬ್ಯಾಟಿಂಗ್ ಮಾಡ್ತೇವೆ. KKRಗೆ ಸಹ ದಯವಿಟ್ಟು ಪ್ಲೀಸ್, ಟಾಸ್ ಅಪ್ಪಿತಪ್ಪಿ ನೀವು ವಿನ್ ಆದರೆ ನಾವು ಬ್ಯಾಟಿಂಗ್ ಮಾಡ್ತೇವೆ ಅಂತೆಲ್ಲ ಒಂದು ಸಾಹಸಕ್ಕೆ ಕೈ ಹಾಕಬೇಡಿ. ದಯವಿಟ್ಟು ನಮಗೆ ಬ್ಯಾಟಿಂಗ್ ಕೊಡಿ. ಪ್ಲೇಯಿಂಗ್ 11 ಯಾವ ಥರ ಇರ್ಬೋದು ನಮ್ಮದು, ಲಾಸ್ಟ್ ಟೈಮ್ ಏನು ನಾವು ಪ್ಲೇಯಿಂಗ್ 11 ಮಾಡಿದ್ವಲ್ಲ ಅದೇ ಪ್ಲೇಯಿಂಗ್ 11 ಬಂತಲ್ಲ, ಅದೇ, ಏನು ಚೇಂಜ್ ಆಗೋದಿಲ್ಲ. ಮ್ಯಾಕ್ಸ್ವೆಲ್ ಇಂಜೂರ್ ಆಗಿದ್ದಾರೆ. ಮ್ಯಾಕ್ಸ್ವೆಲ್ ಅವರ ಬದಲು ಇನ್ನೊಂದು ಗ್ರೀನ್ ಅವ್ರನ್ನ ಹಾಕೊಳ್ಳೋದು. ನಾನು ಗ್ರೀನ್ ಅವ್ರನ್ನ ಹಾಕ್ಕೊಳ್ಳೋದಿಲ್ಲ, ಅದರ ಬದಲು ಬೌಲಿಂಗ್ ಅದು ಸ್ಟ್ರೆಂಥನ್ ಮಾಡ್ತೇನೆ. ಟೋಪ್ಲಿ ಆ್ಯಂಡ್ ಫರ್ಗ್ಯೂಸನ್ ಇಬ್ಬರು ಫಾರಿನ್ ಬೌಲರ್ಸು, ಮತ್ತು ಫಾರಿನ್ ಬ್ಯಾಟ್ಸ್ಮನ್ ಇಬ್ಬರು, ಏನು ಡೂಪ್ಲೆಸಿಸ್ ಮತ್ತು ವಿಲ್ ಜಾಕ್ಸ್. ಯಾಕಂತಂದರೆ ಇನ್ನು ಬ್ಯಾಟಿಂಗ್ ಸ್ಟ್ರೆಂತ್ ಮಾಡಿ ಎಂತ ಯೂಸ್ ಇಲ್ಲಪ್ಪ, ಬೌಲಿಂಗ್ ಆದರೂ ಸ್ವಲ್ಪ ಸ್ಟ್ರೆಂತ್ ಮಾಡುವ. ಇಲ್ಲೈತ್ರೆ ಇನ್ನೊಂದು ಆಪ್ಷನ್ ಉಂಟು. ಇನ್ನೊಂದು ಆಪ್ಷನ್ ಎಂಥದ್ದು, ಬೌಲರ್ಸೇ ಬೇಡ ತಂಡದಲ್ಲಿ. ಯಾಕಂತಂದರೆ ಯಾರನ್ನು ಹಾಕ್ಕೊಂಡ್ರೆ ಸರ್ ರನ್ ಲೀಕ್ ಮಾಡ್ತಾರೆ, ಆಯಿತಾ. ಅವ್ರು ಬೇರೆ ಟೀಮಿಗೆ ಹೋದ್ಮೇಲೆ ಲೆಜೆಂಡರಿ ಪ್ಲೇಯರ್ಸ್ ಆಗಿ ಬಿಡ್ತಾರೆ. ಹೇಗೆಂತ ಗೊತ್ತಿಲ್ಲ, ಅದು ಅರ್ಥವೇ ಆಗೋದಿಲ್ಲ ಬಿಡಿ. ಅದು ಸುಮಾರು ಸಲ ಮಾತಾಡಿದ್ದೇವೆ ಅದರ ಬಗ್ಗೆ. ಸೊ 11 ಜನ ಸಹ ಬ್ಯಾಟ್ಸ್ಮನ್, 10 ಜನ ಬ್ಯಾಟ್ಸ್ಮನ್, ಒಂದು ಕೀಪರ್, ಒಟ್ಟು 11 ಜನ ಬ್ಯಾಟ್ಸ್ಮನನ್ನು ಹಾಕ್ಕೊಂಡು ಆಡಿ. ಮತ್ತು ನೀವು ಬೌಲಿಂಗ್ ಮಾಡಿ, ಹೇಗೂ ಬೌಲರ್ಸೇ ಹೊಡಿಸ್ಕೊಳ್ತಾರೆ, ನೀವು ಹೊಡಿಸ್ಕೊಂಡ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಸೊ ಇದು ಪ್ರಾಕ್ಟಿಕಲಿ ಮಾಡ್ಬೋದು, ಬಟ್ ಎಲ್ಲರೂ ಸಹ ನಗ್ತಾರೆ, ಅಪಹಾಸ್ಯ ಆಗ್ತದೆ. ಆ್ಯಂಡ್ ಇಡೀ IPL ಹಿಸ್ಟ್ರಿಯಲ್ಲಿ ಅಥವಾ ಕ್ರಿಕೆಟ್ ಹಿಸ್ಟ್ರಿಯಲ್ಲಿ ಬೌಲರ್ ಇಲ್ಲದೆ ಹಾಗೆ ಒಂದು ತಂಡ ಇರುವುದಿಲ್ಲಲ್ಲ. ಸೊ ಹಾಗೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಯಾವ ತಂಡ ಸಹ. ಸೊ ಆದ್ದರಿಂದ ಈಗ ನಾನು ತೋರಿಸಿದ್ದೇನೆ, ಇದು ರೈಟ್ ಉಂಟು. ಲಾಸ್ಟ್ ಟೈಮ್ ಏನು ಆಡಿದ್ರಲ್ಲ RCB ತಂಡ, ಆಕಾಶ್ದೀಪ್ ಬದಲು ಯಶ್ ದಯಾಳ್ ಇದ್ದರೆ ಬೆಟರ್ ಮಾರ. ಆಕಾಶ್ದೀಪ್ ಅವರು ಪಿಚ್ ಮಾಡೋದಿಲ್ಲ, ಅದು ಪ್ರಾಬ್ಲಮ್ ಆಗಿರೋದು. ಅವ್ರದ್ದು ಮೊನ್ನೆ ಬೌಲಿಂಗಲ್ಲಿ ಬಾಲ್ ಹಾರ್ತವೇ ಇತ್ತು, ಅಂದರೆ ಫುಲ್ ಟಾಸೇ ಬರ್ತಾ ಇತ್ತು. ಸೊ ಆದ್ದರಿಂದ ಆಕಾಶ್ದೀಪ್ ಅವ್ರನ್ನ ಡೀಪಾಗಿ ಬೆಂಚಲ್ಲಿ ಕೂರಿಸಿ ಯಶ್ ದಯಾಳ್ ಅವ್ರನ್ನೇ ಕರ್ಕೊಂಬರುವ. ಈ ಟೀಮ್ ಆಲ್ಮೋಸ್ಟ್ ಚಂದ ಉಂಟು, ಅಥವಾ ಏನು ಹೇಳೋದು, ಇರೋದ್ರಲ್ಲಿ ಬೆಟರ್ ಪ್ಲೇಯಿಂಗ್ 11 ಅಂತ ಅನ್ನಿಸ್ತದೆ. ಈಗ ಕೆಲವರು ಹೇಳ್ಬೋದು ಕನ್ನಡಿಗ ಮನೋಜ್ ಅವರಿಗೆ ಚಾನ್ಸು ಹಾಗೆ ಹೀಗೆ. ಯಾರ ಬದಲು ಲೋಮ್ರವರು ಡಕ್ ಹೊಡೆದ್ರು ಅಂತ ಅಂದ ಕೂಡಲೇ ಲೋಮ್ರವ್ರನ್ನ ತೆಗಿ, ಹಾಗೆ ಆಗೋದಿಲ್ಲ. ಪಾಟಿದಾರ್ ಅವರು ಮೊನ್ನೆ ಚಂದ ಮಾಡಿ ಆಡಿದ್ರು, 26 ಬಾಲಿಗೆ 50 ರನ್. ಸೊ ಅದರಿಂದ ಮೊನ್ನೆ ಕೈ ಕೊಟ್ಟದ್ದು ನಮ್ಮದು ಬ್ಯಾಟಿಂಗ್ ಅಲ್ಲ, ಬೌಲಿಂಗ್. 197 ನಾವು ಹೊಡೆದಿದ್ದೆವು, ಮುಂಬೈ ಚೇಸ್ ಮಾಡಿದರು. ಅದೇ ಮುಂಬೈ ಚೆನ್ನೈ ವಿರುದ್ಧ ಮುಂಬೈ ಪಿಚ್ಚಲ್ಲೇ 186 ಮಾತ್ರ ಹೊಡೆದದ್ದು. ಸೊ ಅದರಿಂದ 197 ಇಸ್ ಅ ಗುಡ್ ಸ್ಕೋರ್, ಬಟ್ ಬೌಲಿಂಗ್ ಚೆಂದ ಹಾಕಬೇಕು, ಬೌಲಿಂಗನ್ನು ಸ್ಟ್ರೆಂತ್ ಮಾಡುವ ಅಂತ ನನ್ನ ಒಂದು ಅನಿಸಿಕೆ. ಜಾಸ್ತಿ ಪ್ಲೇಯಿಂಗ್ 11 ಬಗ್ಗೆ ಏನು ಇದು ಹೇಳಲಿಕ್ಕೆ ಹೋಗೋದಿಲ್ಲ. ನಂದು 3 ಮ್ಯಾಚಿಂದ ಸಹ ಆಲ್ಮೋಸ್ಟ್ ಇದೇ ಪ್ಲೇಯಿಂಗ್ 11 ಇತ್ತು. ಆ್ಯಂಡ್ ನಾನು ಹೇಳಿದಂಥ 11 ಪ್ಲೇಯರ್ಸಲ್ಲಿ 10 ಪ್ಲೇಯರ್ಸ್ ಮೊನ್ನೆ RCB ಆಡಿಸಿದ್ರು. ಬಟ್ ಎನಿವೇಸ್ ನಾವು ಸೋತಿದ್ದೇವೆ. SRH ವಿರುದ್ಧ ಎಂತ ಮಾಡಲಿಕ್ಕಾಗ್ತದೆ. ಫಸ್ಟ್ ಬ್ಯಾಟಿಂಗ್ ಮಾಡಿದರೆ 260 ಹೊಡಿಲಿಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬೋದು. 260 ಹೊಡೆಯುವಂತಹ ಬ್ಯಾಟಿಂಗ್ ಪಡೆಯ ನಮ್ಮದು ಅಲ್ಲ, ಬಟ್ ಟ್ರೈ ಮಾಡಲಿಕ್ಕೆ ಅಂತ ಆಗಬೇಕು, 260 ಹೊಡಿಬೇಕು. ಸೊ ದ್ಯಾಟ್ ಆವಾಗ ಒಂಚೂರು ಸ್ವಲ್ಪ ಧೈರ್ಯ ಇರ್ತದೆ, ಡಿಫೆಂಡ್ ಮಾಡ್ಬೋದು ಅಂತ. ಇಲ್ಲಿದ್ರೆ ಕಷ್ಟ ಉಂಟು. ಅಂದರೆ ನಾನು ಪ್ರಾಕ್ಟಿಕಲಿ ಹೇಳ್ತಾ ಇರೋದು, ಕಷ್ಟ ಉಂಟು. ಮ್ಯಾಚ್ ವಿನ್ ಆಗಲಿಕ್ಕೆ ಕಷ್ಟ ಉಂಟು. ಇಡೀ ಟೀಮಾಗಿ ಆಡಬೇಕು. ಇಂಡಿವಿಜುವಲ್ ಎಫರ್ಟಿಂದ ಮ್ಯಾಚ್ ವಿನ್ ಆಗಲಿಕ್ಕೆ ಆಗೋದಿಲ್ಲ. ಮುಂಬೈ ತಂಡವೇ ನೋಡಲಿಲ್ವಾ ನಿನ್ನೆ, ಇಂಡಿವಿಜುವಲ್ ಎಫರ್ಟ್ ಇತ್ತು. ರೋಹಿತ್ ಶರ್ಮಾ ಬಿಟ್ಟರೆ ಬೇರೆ ಯಾರು ಆಡಲಿಲ್ಲ. ಸೊ ಆದ್ದರಿಂದ ಸೋತರು. ಸೂರ್ಯಕುಮಾರ್ ಯಾದವ್ ರೋಹಿತ್ ಶರ್ಮಾ ಅವರಿಗೆ ಸಪೋರ್ಟ್ ಕೊಟ್ಟಿದ್ರೆ ವಿನ್ ಆಗ್ತಿದ್ರು ಏನೋ, ಅವರು ಒಂದು ದೊಡ್ಡ 0 ಸುತ್ತಿದ್ರು. ಸೊ ಇಂಡಿವಿಜುವಲ್ ಎಫರ್ಟಿಂದ ಅಪ್ಪಿತಪ್ಪಿದ 1-2 ಮ್ಯಾಚ್ ವಿನ್ ಆಗ್ಬೋದು, ಬಿಟ್ಟರೆ ಟೂರ್ನಮೆಂಟಲ್ಲಿ ದೊಡ್ಡ ಮಟ್ಟದ ಸಕ್ಸಸ್ ಸಿಗೋದಿಲ್ಲ. ಯಾವುದೇ ಟೂರ್ನಮೆಂಟ್ ಆಗಿರಲಿ, ಇದು IPL ಅಂತಲ್ಲ, ಯಾವುದೇ ಆಗಿರಲಿ, ತಂಡವಾಗಿ ಆಡಬೇಕು. ಅದರಲ್ಲಿ ನಾವು ಎಡವುತ್ತಾ ಇದ್ದೇವೆ. ಇವತ್ತಾದರೂ ತಂಡವಾಗಿ ಆಡಿ ಜಯ ಸಿಗಲಿ. SRH ಓಡುವ ಕುದುರೆಯನ್ನು ಕಟ್ಟಿ ಹಾಕುವಂತಹ ಪ್ರಯತ್ನಕ್ಕೆ RCB ಮುಂದೆ ಬರಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಪ್ಲೇಯಿಂಗ್ 11ಅಲ್ಲಿ ತೀರಾ ಚೇಂಜಸ್ ಮಾಡಲಿಕ್ಕೆ ಹೋಗಬಾರ್ದು. ವಿಲ್ ಜಾಕ್ಸ್ ಅವರು ಮೊನ್ನೆ ಅಷ್ಟೇ ಫಸ್ಟ್ ಮ್ಯಾಚ್ ಆಡಿದಷ್ಟೇ, ಅವರಿಗೆ ಸಕ್ಸಸ್ ಸಿಗಲಿಲ್ಲ. ಬಟ್ ಸಡನ್ನ ಬೆಂಚಲ್ಲಿ ಕೂರಿಸಬೇಡಿ, ಅವರನ್ನು ಆಡಿಸಿ ಅವರ ಬದಲಿಗೆ ಮತ್ತೆ ಪುನಃ ಗ್ರೀನ್ ಅವರನ್ನೆಲ್ಲ ಆಡಿಸೋದೆಲ್ಲ ಬೇಡ. ಮ್ಯಾಕ್ಸ್ವೆಲ್ ಅವರಿಲ್ಲ, ಒಳ್ಳೆದಾಯಿತು, ಅವ್ರು ಬೆಂಚಲ್ಲಿ ಕೂತ್ಕೊಳ್ಳಿ. ರಿಕವರ್ ಆದರೆ ಸಹ ಅವರಿಗೆ ಮತ್ತೆ ಚಾನ್ಸ್ ಕೊಡೋದು ಬೇಡ, ಮಾತ್ರ ಸಾಕಾಗಿ ಹೋಗಿದೆ. ಅದಕ್ಕಿಂತ ಬೌಲಿಂಗನ್ನು ಸ್ಟ್ರೆಂಥನ್ ಮಾಡಲಿ RCB ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇರೋದು. ನಿಮ್ಮ ಪ್ಲೇಯಿಂಗ್ 11 ಯಾವ ಥರ ಇರ್ತದೆ? ಚೌಹಾಣ್ ಅವರನ್ನೆಲ್ಲ ಹಾಕ್ಕೊಳ್ತೀರಾ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ?
ಸಾಕು ಮರಿ, ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಚೌಹಾಣ್ ಬ್ಯಾಟಿಂಗ್ ಬಲಪಡಿಸೋದು ಬೇಡ, ಬೌಲಿಂಗ್ ಬಲಪಡಿಸಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇನ್ನೊಂದು ಬೌಲರ್ ಬರಲಿ, ಕರಣ್ ಶರ್ಮಾ ಬರಲಿ, ಏನೋ ಒಂದು ವೆರೈಟಿ ಬರಲಿ ಬೌಲಿಂಗಲ್ಲಿ, ಲೆಗ್ ಸ್ಪಿನ್ನರ್ ಬರಲಿ, ಸ್ವಲ್ಪ ವೆರೈಟಿ ಬೇಕು, ಸ್ವಲ್ಪ ಮಸಾಲೆ ಬೇಕು. ಈಗ ಉಪ್ಪು ಇಲ್ಲದ ಅಡುಗೆ ಬಡಿಸ್ತಾ ಇದ್ದಾರೆ RCB ಅವರು, ಸ್ವಲ್ಪ ಉಪ್ಪು ಹಾಕಿ ಬಡಿಸ್ಲಿ ಅಂತ ನಾವು ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದೇವೆ. ಸರಿ, ಹಾಗಾದ್ರೆ ಬರುವ ಆಲ್ ದ ಬೆಸ್ಟ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ. ಗೆದ್ದು ಬನ್ನಿ, ಗೆದ್ದು ಬರೋದಿದ್ರೆ ಸಹ ಒಂದು ಫೈಟ್ ಕೊಟ್ಟು ಸೋಲಿ ಮಾರ್ರೆ. ಈ ಒಂದು ಸ್ಥಿತಿಗೆ RCB ಅಭಿಮಾನಿಗಳು ಬಂದು ತಲುಪಿದ್ದಾರೆ. ನೀವು ಸೋತ್ರೆ ಸಹ ಪರವಾಗಿಲ್ಲ, ದಯವಿಟ್ಟು ಫೈಟ್ ಕೊಟ್ಟು ಸೋಲಿ. ಸೋತ್ರು ಬಟ್ ಫೈಟ್ ಕೊಟ್ಟರು ಮಾರ್ರೆ ಅಂತ ಒಂದು ನಮ್ಮ ಬಾಯಿಂದ ಬರಲಿ. ಆ ಒಂದು ಮಾತಿಗೆ ನಾವೆಲ್ಲ ಕಾಯ್ತಾ ಇದ್ದೇವೆ. ದಯವಿಟ್ಟು ಪ್ಲೀಸ್ ಕಾಲಿಗೆ ಬೀಳ್ತೇನೆ ಮಾರ್ರೆ. ಸರಿಯಾಗಿರೋ ಬರೋ, ನಮಸ್ಕಾರ.